ಚೈತನ್ಯ ಸ್ವರೂಪದಿಂದ ಅರಿಯುವಂತ ಶಕ್ತಿ ಇದ್ದು ನಾ ಯಾಕೆ ಹಾಕಾಗಲ್ಲ, ನಾ ಕರ್ತು, ನಾ ಭಕ್ತು, ನಾ ಜೀವ, ನಾ ಜ್ಞಾನಿ, ನಾ ಪಾಮರ ಅಂತಿದ್ವು ಜೀವ ಭಾವ ಆಗ್ಯದ ಜೀವನಿಗೆ. ಶರಣರು ಹೇಳ್ತಾರೆ ಇಲ್ಲಪ್ಪ ನೀ ಜೀವ ಭಾವ ಇಲ್ಲ, ಪರಬ್ರಹ್ಮ ಸ್ವರೂಪಿ ಇದೆ, ಸತ್ತು ಚಿತ್ತು ಆನಂದ ಸ್ವರೂಪ ಇದ್ದು ಈ ಮಲಮಯ ಶರೀರ ನಾಟ ಕೂತಿದೆ. ನೀ ಯಾವ ಅಲ್ಲ ಅವಸ್ಥೆಗಳು ನೀ ಅಲ್ಲ, ಪಂಚಕೋಶಿಗಳು ನೀ ಅಲ್ಲ, ಯಾವ ಅವಸ್ಥೆ ಯಾವ್ದು ಅರಿಯಂತ ಶಕ್ತಿ ನೀ ಎದ್ದು ಈ ತಾದಾತ್ಮ ಹೊಂದಿದೆ ಶರೀರನ ಅಂತ ಯಾವ ನೀ ಅಲ್ಲ ಅಂತ ಇದ್ರಲ್ಲಿ ಹೇಳ್ಕೊತ ಬಂದ್ರು. ಮುಂದೆ ವಿಷಯಗಳ ಉದ್ದೇಶವಾಗಿ ಹೇಳುವ ನಿಯಮ ಅವಸ್ಥಾತ್ರಗಳು ಬಿಡುಗಡೆ ತನುತ್ರಯಕ್ಕೆ ಕಾಣ್ಮನು ಜೀವನು ಪ್ರಿಯತಮೆ ನಾನು ಒಲೆಯದು ಒಲೆಯದು ತಾನು ತನುತ್ರಯದಂದ ಅರಿಪುವನು ಅಂತಾರೆ. ತನುತ್ರಯನೇ ಅರಿತಿ ಆ ತನು ಆ ತೋರ್ತದ ಅಡಗ್ತದ ನೀರಿನ ಮೇಲೆ ಗುಳ್ಳಿದ್ದಂಗ. ತೋರ್ ಹ್ಯಾಂಗ ನೀರಿನ ಮೇಲೆ ನೀವು ಗುಳ್ಳಿ ತೋರ್ದಿ ಹ್ಯಾಂಗ ಅಡಗ್ತದ, ನೀರು ಶರೀರ ಅಡಿ ಹೋಗ್ತದ. ಒಂದ್ ಅವಸ್ಥೆ ಒಳಗ್ ಒಂದ್ ಇರುದಿಲ್ಲ ಹ್ಯಾಂಗ, ಅದು ನೀರು ತೋರ್ತದ, ಈ ಬಾಲ್ಯ ತೋರ್ತದ, ಯೌವನ ತೋರ್ತದ, ಮುಪ್ಪು ತೋರ್ಬಿಡ್ತದ. ಹೇಳಿದ್ರೆ ವಿಕಾರಗಳು 6 ವಿಕಾರಗಳು ಅಸ್ಥಿತಿ, ಜಾಯತೆ, ವರ್ಧತೆ, ಪರಿಣತೆ, ಅಪೇಕ್ಷತೆ, ವಿನಶ್ಯತೆ. ಶರೀರದ ನಾಶ ಆಕ್ಕದ, ನೀ ನಾಶ ಆಗ್ಲಾರಂತೂ ಯಾವಾಗ್ಲೂ ಇದ್ದವನೇ, ಯಾವ ಕಾಲಕ್ಕೂ ಇದ್ದವನೇ ನೀನು. ಇದ್ದು ಈ ಶರೀರನ ಅಂತ ಕೂತಿಯಪ್ಪ ಹುತ್ಸ ಅಜ್ಞಾನಿ ಅಲ್ಲವೇ ಜೀವನೇ ಸುಜ್ಞಾನಿ ಅಂತೆ ನುಡಿವರೇ ಬಲ್ಲವರು. ಅಜ್ಞಾನಿ ಹೆಂಗೆ ವ್ಯವಹಾರ ಮಾಡ್ಲಕತಿ, ಸುಜ್ಞಾನಿ ಆಗಪ್ಪ. ಈ ಶರೀರ ಯಾವಾಗ ಹೋಗ್ಕದ್ ಹೇಳಕ್ ಬರುದಿಲ್ಲ. ನೀರ್ ಮ್ಯಾಲಿಂದ ಗುರುಳಿದ್ದಂಗ, ದೀಪ ಹಚ್ಚಿದ ಆರಿ ಯಾವಾಗ ಹೋಗ್ಕದ್ ಹೇಳ, ಗಾಳಿಗಿಟ್ಟ ದೀಪ ಇದ್ದಂಗ ಯಾವಾಗ ಆರಿ ಹೋಗ್ಕದ್ ಹೇಳ್ತದ್ದು. ಅದಕ್ಕೆ ಜಲ್ಲಿ ತಿಳ್ಕೋತ್ತ ಕಡ್ಕೊಂಡ್ ಮಳೆ ಕುಂತು ಗಂಧನೆ ಒಳ ಸರಿಯುತ್ತ, ಒಳ್ಳೆಯ ಬಟ್ಟೆ ಆರೈಯುತ್ತ. ಈ ಯಾವ ಹೋಗುದ್ರಾಗ ಶರೀರ ಹೋಗುದ್ರಾಗ ತಿಳ್ಕೊಂಡ ಆನಂದ ಇರ್ಲಾಕ್ ಬರ್ತದ. ಅವ್ರು ಪ್ರಪಂಚ ಬಿಡು ಅಂತಿಲ್ಲ, ಜಾಣನು ಲೌಕಿಕ ಪಾರ್ಮತ್ ಎರಡು ಕೂಡಿ ನಿಲ್ಲಿಸ್ಲಾಕ್ ಬರ್ತದ. ನಮ್ಗ್ ವಾಜ್ಯ ಆಗ್ಯದ ಏನ್ರಿ, ನಮ್ಗ ಆಗೋದಿಲ್ಲ, ಪ್ರಪಂಚನೇ ನಮ್ಗ್ ವಾಜ್ಯ ಆಗ್ಯದ, ಹ್ಯಾಂಗ ಅರಿಲಕ್ ಬರ್ತದ ಅಂತ. ಅದ ನಾವು ತಾತ್ಯಾತ್ಮ ಸಂಬಂಧ ಹೊಂದಿವಿ. ನೀ ಬೆಳಿಲಕ್ ಬರ್ತದ ಮೂರು. ಒಂದು ತಾಸ ಸಂಕ್ರಾಂತಿ ಶರಣರಿಗೆ ಎಷ್ಟ್ ಅವ್ರ ಆರಕ್ಕೆ ಒಳಗೆ ಇರ್ತದ, ಅವ್ರು ಅವು ಎಲ್ಲೋ ತಿಳ್ಕೊಳ್ಳಪ್ಪ ಉದ್ಧಾರ ಆಗಲಿ. ಸತ್ಸಂಗಗಳು ಯಾಕೆ ನಡೀತಾವ ಅಲ್ಲೆಲ್ಲಿ ಹೇಳಿದ್ರು ಸುಂದರಾಮ ಅವರು. ಸತ್ಸಂಗ ನಡೀಬೇಕು, ನಡೆದ್ರೆ ನಮ್ಮ ಆನಂದ ಬರ್ತದ. ಅದು ಬರೀ ಪ್ರಪಂಚದೊಳಗೆ ನಾವು ತಾತ್ಯಾತ್ಮ ಅಂತಿದ್ವ, ದುಃಖ ಹೋಗುದಿಲ್ಲ. ಅದು ವಿಷಯಾನಂದದಲ್ಲಿ ಇಲ್ಲೇ ಇಲ್ಲದು. ಶಬ್ದ ಸ್ಪರ್ಶ ರೂಪ ರಸ ಏನ್ ಮಾಡ್ತಾವ ದುಃಖ ಕೊಡ್ತಾವು. ತೋರ್ದಂಗ ಆಗ್ತದ, ಬಿಸಿಲು ಗುದ್ರಿ ತೋರ್ತದ. ನೀರ್ ಅದನ್ನ ಚಿಗರಿ ಹ್ಯಾಂಗ ಬಾಯಾರಿಸುತ್ತ. ನಾವು ಈ ವಿಷಯಗಳಲ್ಲಿ ಸುಖ ಅದ, ಹೆಣ್ಣಿನಲ್ಲಿ ಸುಖ ಅದ, ಮಣ್ಣಿನಲ್ಲಿ ಸುಖ ಅದ, ಹೊನ್ನಿನಲ್ಲಿ ಸುಖ ಅತ್ತೆ ಹೊಂಟಿವಿ. ಜ್ಞಾನಿಗಳಿಗೆ ಇಲ್ಲೂ ಸುಖ ಇಲ್ಲದು. ಅದ್ ನೀರಿನಲ್ಲಿ ಬಟ್ಟಿಟ್ಟು ನೆಕ್ಕದಂಗ ತಾರವ್ರು. ಹ್ಯಾಂಗ ಸುಖ ನೆಲವಿನ ಹೋದ್ರೆ ಹ್ಯಾಕ ನಾಯಿ ಕಡದ ತನ್ನದ ಲಾಲ ಹರಿಸ್ರೆ ತನ್ನ ಬೀಜದೊಳ್ಳೆ ಬಿದ್ದು ಅಲ್ಲಿ ಸುಖ ಹತ್ ಹೊಂಟಿವಿ. ಕಸ್ತೂರಿ ಮುಖ ತಿರುಗಾಡಿ ಬಂದು ತನ್ನ ಆನಂದ ತನ್ಲೇ ಅದ. ತನ್ನ ಕುಂಚಿನಲ್ಲಿ ಆ ಹೊಂಕಳದಲ್ಲಿ ಆ ಕಸ್ತೂರಿ ನಾ ಸುಮ್ಮನೆ ತಿರುಗಾಡಿದಂತ ಆ ಕಸ್ತೂರಿ ಮುಖ ಎಷ್ಟು ಉದಾಹರಣೆ ಕೊಡ್ತಾರೆ ಶರಣರು. ತನ್ನಲ್ಲಿ ಆನಂದ ಅದ, ಆನಂದ ಸ್ವರೂಪ ಇದ್ದು ಹೊಳಗ್ ಹುರ್ಕಾಡಕತ್ತೀವಿ. ಹೊರಗೆ ಇಲ್ಲೇ ಇಲ್ಲ. ಒಬ್ಬರು ನೋಡಿ ಒಬ್ರು ಯಾವ ಶ್ರೀಮಂತ ಆಗ್ಯಾನ, ಹೊಲ ಹಿಡ್ದಾನ, ಮನಿ ಹಿಡ್ದಾನ, ನಾವ್ ಎಂದ ಆಗಬೇಕು ಅದೇ ಹೊರಗದ್ರಿಗೆ ಹೊಂಟೀವಿ. ಪ್ರಾರಬ್ಧ ಕರ್ಮದು 3 ಕೊಟ್ಟ ಸಂಚಿತ ಪ್ರಾರಬ್ಧ ಆಗಾಮಿ. ನೀ ಏನ್ ಮಾಡ್ಕೊಂಡ್ ಬಂದಿ ಹಿಂದ ಪುಣ್ಯ, ಆ ಪುಣ್ಯ ಎಷ್ಟು ಬಂದು ಬರ್ಬೇಕಾಗ್ಯದ ಅಷ್ಟು ಬಂದ ಅದ. ಇದ್ದುದ್ರ ತೃಪ್ತಿ ಆಗತ್ತಾರ ಅವ್ ಶರಣರು. ಇದ್ದುದ್ರ ತೃಪ್ತಿದ ಆನಂದ ಪಡಿಲಕ್ ಬರ್ತದ. ಇಲ್ಲಾದ ಪಕ್ಷಿದ್ರೆ ಬರುದಿಲ್ಲ ಅದು. ಇಲ್ಲಾದ ಪಕ್ಷಿದ್ ಯಾಕೆ ಬರುದಿಲ್ಲ ಅಂದ್ರೆ ನಾವ್ ಮಾಡೇ ಇಲ್ಲಿಂದ ಪುಣ್ಯ ಇತ್ತಂದ್ ಬರ್ತದ. ಸಕಾಮರ ಮಾಡಿ ನಿಷ್ಕಾಮರ ಪುಣ್ಯ ಇತ್ತಂದ್ರೆ ಜ್ಞಾನಕ್ಕೆ ಬರ್ತದ, ಸತ್ಸಂಗದಲ್ಲಿ ಪಾಲ್ಗೊಳ್ತದ. ತನ್ನ ತಿಳಿದೋಟ ಕೇಳ್ಬೇಕಪ್ಪ, ಮಹಾತ್ಮರದ್ ಹೋಗ್ಬೇಕಪ್ಪ ಅಂತ ಆ ವೃತ್ತಿ ಬರ್ತದ. ಇಲ್ಲಿಕಂದ್ ಬರುದು ಇಲ್ಲ. ಸತ್ಸಂಗದಾಗ ಬರ್ಬೇಕಂತ ಹಿಂದಿನ ಎಷ್ಟೋ ಜನದಲ್ಲಿ ನಿಷ್ಕಾಮ ಪುಣ್ಯ ಮಾಡಿದ್ರೆ ಬರ್ತದ. ಇನ್ನು ಮಾತಾಡೋರು ಶರಣರು ಬಾಳದ್ರ ಅನುಭವಿಕರು. ನನ್ನ ತೊಗಲ ನುಡಿಯಿಂದ 2 ವಾಪಸ್ ಗುರುಚರಣ ಕರ್ಪಿಸಿ ವಿರಾಮ ಕೊಡ್ತೀನಿ. ಶರಣು ಶರಣಾರ್ಥಿ ಅವರ. ಇಂದ್ರಿಯಗಳ ಇದು, ಪಂಚ ಪ್ರಾಣಗಳ ಇದು, ಪಂಚ ಅಂತಃಕರಣಗಳು ಇವೆಲ್ಲ ಕೂಡಿ ಇರ್ತಕ್ಕಂತ ಸ್ಥೂಲ ಶರೀರವೇ ಇದು ಸ್ಥೂಲ ಶರೀರ. ಜಾಗ್ರಾವಸ್ಥೆ, ಜಾಗ್ರಾವಸ್ಥೆಯಲ್ಲಿ ಹೇಗಿರ್ತಾನ ಜೀವನು ನೇತ್ರಸ್ಥಾನದಲ್ಲಿದ್ದು ಸಕಲ ಇಂದ್ರಿಯಗಳಿಂದ ಸುಖ ದುಃಖಗಳನ್ನು ಭೋಗಿಸುವುದೇನಿದೆ ಇದು ಜಾಗ್ರಾವಸ್ಥೆ ಅಂತ ತಿಳ್ಕೊತ ಬಂದಾರ. ಸ್ವಪ್ನಾವಸ್ಥೆಯಲ್ಲಿ 17 ತತ್ವಗಳಿಂದ ಒಡಗೂಡಿಕೊಂಡಿರ್ತಕ್ಕಂಥದ್ದು ಏನದ ಇದು ಸ್ವಪ್ನಾವಸ್ಥೆ ಅಂತ ತಿಳ್ಕೊತ ಬಂದಾರ. ಸುಷುಪ್ತಾವಸ್ಥೆ ಯಾವ ವಿಷಯಗಳು ಇಲ್ಲದೆ ಹೇಗೆ
ಬೀಜದಲ್ಲಿ ಎಲ್ಲವೂ ಪತ್ರ ಪುಷ್ಪ ಫಲಗಳೆಲ್ಲ ಗಿಡವು ಮೊದಲಾಗಿ ಅಡಗಿಕೊಂಡಿರುವಂತೆ ಈ ತಾನು ಕಾರಣ ಶರೀರದಲ್ಲಿ ಅಜ್ಞಾನದಲ್ಲಿ ಅಡಗಿ ಆನಂದವನ್ನು ಅನುಭವಿಸುವುದೇ ಈ ಸುಷುಪ್ತಾವಸ್ಥೆ ತಿಳ್ಕೊತ ಬಂದಿರಿ. ಈ ರೀತಿ ಇರ್ತಕ್ಕಂಥ ಸ್ಥಿತಿಗಳನ್ನು ಈ ಮೂರೂ ಶರೀರಗಳು ಬಿಡದೆ ಮೂರೂ ಅವಸ್ಥೆಗಳನ್ನು ಕಾಣ್ತಾನ. ಅಂದರೆ ಶರೀರಗಳಿಂದ ಸಹಿತನಾಗಿ ಅವಸ್ಥೆಯನ್ನು ಅನುಭವಿಸ್ತಾನ. ಆದ್ದರಿಂದ ಅಂತ ಶರೀರಗಳ ವಿಚಾರವನ್ನು ಹೇಳ್ತೀನಿ, ನೀನು ಕೇಳು ಅಂತ ಹೇಳ್ಕೊತ ಬಂದಾರ. ಸುಪ್ತಾವಸ್ಥೆ ಮತ್ತು ಸುಸುಪ್ತಾವಸ್ಥೆ ಎರಡದವನ್ರಿ? ಏನಪ್ಪ? ಸುಪ್ತಾವಸ್ಥೆ ಮತ್ತು ಸುಸುಪ್ತಾವಸ್ಥೆ ಎರಡದವ್ರಿ? ಸ್ಥೂಲ ಸೂಕ್ಷ್ಮ ಕಾರಣಪ್ಪ. ಸುಪ್ತಾವಸ್ಥೆನ ಕಾರಣ ಶರೀರ ಇರುತ್ತೆ. ಸುಪ್ತಾವಸ್ಥೆ ಅಂದ್ರೆ ನಿದ್ರಾವಸ್ಥೆ ಆಯ್ತು. ಸುಸುಪ್ತಾವಸ್ಥೆ ಅಂದ್ರೆ ಸುಸುಪ್ತಾವಸ್ಥೆನೇ ಸುಸುಪ್ತಾವಸ್ಥೆ ಅಂತ ಅಷ್ಟ ಅಂದ್ರಪ್ಪ. ಸುಸುಪ್ತಾವಸ್ಥೆ ಅಂತ ಕೇಳಿಲ್ಲ ನಾವು. ಅದನ್ನ ತಾವ್ ಹೇಳ್ರಿಪ್ಪ. ಅವಸ್ಥೆ ಮತ್ತು ಸುಸುಪ್ತಾವಸ್ಥೆ. ಆ ಸುಪ್ತಾವಸ್ಥೆನೇ ಸಿದ್ಧಾರೂಢ ಸ್ವಾಮಿಗೆ ಭಯದಿಂದ ಬಂದ ಭಕ್ತರಂ ಸದೈವ ಕಾಯುವಗೆ. ಭಯದಿಂದ ಬಂದ ಭಕ್ತರಂ ಜೈ ಮಂಗಲಂ ಪ್ರಭು ಸಿದ್ಧಾರೂಢ ಸ್ವಾಮಿಗೆ. ಮೂರು ದೇಹ ಮೂರು ಜೀವ ಜಾಗ್ರದಾದಿ ಸಾಕ್ಷಿಗೆ. ಮೂರು ದೇಹ ಮೂರು ಜೀವ ಜಾಗ್ರದಾದಿ ಸಾಕ್ಷಿಗೆ. ಮೂರು ವೃತ್ತಿ ಮೀರಿ ತೋರೆ ರೂಪನಾಗಿ ತೋರ್ಪಗೆ. ಮೂರು ವೃತ್ತಿ ಮೀರಿ ತೋರೆ ರೂಪನಾಗಿ ತೋರ್ಪಗೆ. ಜೈ ಮಂಗಲಂ ಭಯದಿಂದ ಬಂದ ಭಕ್ತರಂ ಸದೈವ ಕಾಯುವಗೆ. ಸತ್ತು ಚಿತ್ತು ಸೌಖ್ಯ ನಿತ್ಯ ಪೂರ್ಣ ರೂಪನಾದಗೆ. ಸತ್ತು ಚಿತ್ತು ಸೌಖ್ಯ ನಿತ್ಯ ಪೂರ್ಣ ರೂಪನಾದಗೆ. ಮತ್ತೆ ಸರ್ವನಾಮ ರೂಪದಲ್ಲಿ ತುಂಬಿ ಇರ್ಪಗೆ. ಮತ್ತೆ ಸರ್ವನಾಮ ರೂಪದಲ್ಲಿ ತುಂಬಿ ಇರ್ಪಗೆ. ಜೈ ಮಂಗಲಂ ಪ್ರಬೋಧ ಸಿದ್ಧಾರೂಢ ಸ್ವಾಮಿಗೆ. ಭಯದಿಂದ ಬಂದ ಭಕ್ತರಂ ಸದೈವ ಕಾಯುವಗೆ. ನಾನು ನೀನು ಭೇದವೇನು ತೋರದಂದೆಯಾದಗೆ. ನಾನು ನೀನು ಭೇದವೇನು ತೋರದಂದೆಯಾದಗೆ. ತಾನು ತಾನೇ ಭಾನು ಕೋಟಿ ತೇಜಿಯಾದ ಮೂರ್ತಿಗೆ. ತಾನು ತಾನೇ ಭಾನು ಕೋಟಿ ತೇಜಿಯಾದ ಮೂರ್ತಿಗೆ. ಜೈ ಮಂಗಲಂ ಪ್ರಬೋಧ ಸಿದ್ಧಾರೂಢ ಸ್ವಾಮಿಗೆ. ಜೈ ಮಂಗಲಂ ಪ್ರಬೋಧ ಸಿದ್ಧಾರೂಢ ಸ್ವಾಮಿಗೆ. ಓಂ ಚೈತನ್ಯಂ ಶಾಶ್ವತಂ ಶಾಂತಂ ವ್ಯೋಮಾತೀತಂ ನಿರಂಜನಂ ನಾದಬಿಂದು ಕಲಾತೀತಂ ತಸ್ಮೈ ಶ್ರೀ ಗುರುವೇ ನಮಃ. ಜೈ ಮಂಗಲಂ ಜೈನ ಪಾರ್ವತಿ ಶಿವರ ರಮಾದೇವ. ಶ್ರೀಮದ್ ಜಗದ್ಗುರು ಸಿದ್ಧಾರೂಢ ಸ್ವಾಮಿ महाराज की जय. सकल साधु संत महाराज की जय. अक्मादी माता की जय. ಸಿದ್ಧಾರೂಢ ಬಿದ್ದು ಬಿಡುವೆ ನಿಮ್ಮ ಚರಣ. ಶ್ರೀ ಸಿದ್ಧಾರೂಢ ಬಿಡುವೆ ನಿಮ್ಮ ಚರಣ. ಉದ್ಧಾರಿಸು ಭವ ಭಯಹರಣ. ನಾ ಬಿಡೋದಿಲ್ಲ ನಿಮ್ಮಯ ಚರಣ. ನೀ ಮಾಡು ಎನ್ನ ಮೇಲೆ ಕರುಣ. ಶ್ರೀ ಸಿದ್ಧಾರೂಢ ಬಿದ್ದು ಬಿಡುವೆ ನಿಮ್ಮ ಚರಣ. ಶ್ರೀ ಸಿದ್ಧಾರೂಢ ಬಿದ್ದು ಬಿಡುವೆ ನಿಮ್ಮ ಚರಣ. ಓಂ ಶಾಂತಿ ಶಾಂತಿ ಶಾಂತಿ. ಸರ್ವರ ಪಾದಕ್ಕೆ ಶರಣ ಶರಣಾರ್ಥಿ. ನಿಮ್ಮ ಪಾದಕ್ಕೆ ಶರಣ.